ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕ್ವಿಕ್ ಇಂಟ್ರೊಡಕ್ಷನ್ ಡಿಸ್ಕಸ್ ಮಾಡಿದ್ವಿ ಸ್ಪ್ರಿಂಗ್ ಡೇಟಾ JPA ಅನ್ನೋ ಒಂದು ಪ್ರಾಜೆಕ್ಟ್ ಬಗ್ಗೆ. ಆ ಪ್ರಾಜೆಕ್ಟ್ನ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾವ ಪ್ರಾಬ್ಲಮ್ನ ಅದು ಅಡ್ರೆಸ್ ಮಾಡ್ತಾಯಿತ್ತು, ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿತ್ತು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ನಾವು ಆ ಒಂದು ಸ್ಪ್ರಿಂಗ್ ಡೇಟಾ JPAನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಟೂಡೆಂಟ್ ಡೀಟೇಲ್ಸ್ನ ರೆಕಾರ್ಡ್ಸ್ನ ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ, ನಾವು ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋಸ್ನ ವಾಚ್ ಮಾಡಿರಿ. ಏನಕ್ಕೆ ಅಂತಂದರೆ ಆ ವಿಡಿಯೋ ವಾಚ್ ಮಾಡಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಮಾಡೋ ವೀಡಿಯೋಸ್ಗಳೆಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ, ಅರ್ಥ ಕೂಡ ಆಗಲ್ಲ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಮೆಥಡ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಅದು ವೆರಿ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಕೂಡ ಹೌದು. ಅದು ಎಷ್ಟೊಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ, ಅಂದರೆ ಡೆವಲಪರ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡಿದೆ ಆ ಟೂಲ್ಸ್ಗಳೆಲ್ಲ. ಸೊ ಅದನ್ನೆಲ್ಲ ಕಲಿತಾ ಹೋಗೋಣ ಒನ್ ಬೈ ಒನ್. ಸೊ ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ನೆಕ್ಸ್ಟ್ ರೆಪಾಸಿಟರಿ ಮೆಥಡ್ನ ಡಿಸ್ಕಸ್ ಮಾಡೋಣ. ಓಕೆ, ನಾವು ಪ್ರೀವಿಯಸ್ಲಿ ಸ್ಟೂಡೆಂಟ್ DOದಲ್ಲಿ ಏನು ಮಾಡ್ತಿದ್ವಿ, ಲೀಸ್ಟ್ ಆಫ್ ರೆಕಾರ್ಡ್ಸ್ನ ರಿಟ್ರೀವ್ ಮಾಡ್ತಿದ್ವಿ. ಅದಕ್ಕೆ ಏನು ಮಾಡ್ತಿದ್ವಿ, ಕ್ರಿಯೇಟ್ ಕ್ವೆರಿನ ಬರಿತಾ ಇದ್ವಿ. ಅದರೊಳಗಡೆಗೆ HQL ಕ್ವೆರಿನ ಬರಿತಿದ್ವಿ, ಎಂಟಿಟಿ ಪ್ಯಾರಾಮೀಟ್ರಾಗಿ ಪಾಸ್ ಮಾಡ್ತಿದ್ವಿ. ಅದೇ ರೀತಿ ಅದನ್ನು ಟೈಪ್ಡ್ ಕ್ವೆರಿ ಆಗಿತ್ತದು. ಇಟ್ ಈಸ್ ಎ ರಿಟರ್ನ್ ಬೈ ಟೈಪ್ಡ್ ಕ್ವೆರಿ. ಟೈಪ್ಡ್ ಕ್ವೆರಿನ ರಿಟರ್ನ್ ಮಾಡ್ತಿತ್ತು. ನಾವು ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಗೆಟ್ ರಿಸಲ್ಟ್ ಲಿಸ್ಟ್ ಮೆಥಡ್ನ ಕಾಲ್ ಮಾಡಿ ರಿಟರ್ನ್ ಮಾಡ್ತಿದ್ವಿ. ಈಸಿಯಾಗಿ JPAದವರು ಇದನ್ನು ಸಾಲ್ವ್ ಮಾಡಿದ್ದಾರೆ. ಹೇಗೆ ಅಂತಂದರೆ, ಈ ಸ್ಟೂಡೆಂಟ್ ರೆಪಾಸಿಟರಿ ಒಳಗಡೆಗೆ ಒಂದು ಮೆಥಡ್ನ ಪ್ರೊವೈಡ್ ಮಾಡಿದ್ದಾರೆ, ಫೈಂಡ್ ಆಲ್ ಅನ್ನೋ ಮೆಥಡ್ನ. ಆ ಮೆಥಡ್ನ ಜಸ್ಟ್ ನಾವು ಕಾಲ್ ಮಾಡ್ತೀವಿ ಅಷ್ಟೇ. ಸೊ ಲೆಟ್ಸ್ ಕ್ವಿಕ್ಲಿ ಗೋ ಟು ಸ್ಟೂಡೆಂಟ್ ಸರ್ವಿಸ್ಗೆ ಹೋಗೋಣ. ಇಲ್ಲೇನು ಮಾಡ್ತಿದ್ದೀವಿ, ಇಲ್ಲೆಲ್ಲ ದೊಡ್ಡದಾಗಿ ನಾವು ಇಲ್ಲಿ ಈ ಒಂದು ಸ್ಟೂಡೆಂಟ್ DO.get ಸ್ಟೂಡೆಂಟ್ಸ್ನ ಕಾಲ್ ಮಾಡ್ತಿದ್ವಿ. ಈ ಗೆಟ್ ಸ್ಟೂಡೆಂಟ್ಸ್ ಒಳಗಡೆ ಏನು ಮಾಡ್ತಿದ್ವಿ, ನಾವು ಕ್ರಿಯೇಟ್ ಕ್ವೆರಿ ಬರಿತಿದ್ವಿ, HQL ಕ್ವೆರಿ ಬರಿತಿದ್ವಿ, ಅದನ್ನು ಟೈಪ್ಡ್ ಕ್ವೆರಿಯಿಂದ ಲೀಸ್ಟಿಗೆ ಕನ್ವರ್ಟ್ ಮಾಡ್ತಿದ್ವಿ. ಎಲ್ಲ ದೊಡ್ಡ ಸಿಕ್ಕಾಪಟ್ಟೆ ಇಂಪ್ಲಿಮೆಂಟೇಷನ್ ಇತ್ತು, ರೈಟ್? ಅದನ್ನು ಬಾಯ್ಲರ್ ಪ್ಲೇಟ್ ಕೋಡ್ನೆಲ್ಲ ರಿಮೂವ್ ಮಾಡಿ ಏನು ಮಾಡಿದ್ದಾರೆ ಅಂದರೆ, ಡೈರೆಕ್ಟಾಗಿ ನಾವು ಸ್ಟೂಡೆಂಟ್ ರೆಪಾಸಿಟರಿ ಡಾಟ್ ಫೈಂಡ್ ಆಲ್ ಈ ಮೆಥಡ್ನ ಕಾಲ್ ಮಾಡ್ತೀವಿ. ಆಟೋಮೆಟಿಕ್ಕಾಗಿ ನೋಡ್ಬೋದು ರಿಟರ್ನ್ ಟೈಪ್ ಏನಿದೆ, ಲೀಸ್ಟ್ ಆಫ್ ಸ್ಟೂಡೆಂಟ್ ಇದೆ, ರೈಟ್? ನಾವು ಎಂಪ್ಲಾಯಿ ಎಂಪ್ಲಾಯಿ ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ, ಎಂಪ್ಲಾಯಿ ಎಂಟಿಟಿನ ಪಾಸ್ ಮಾಡಿದ್ವಿ ಅಂತಂದರೆ ಆ JPA ರೆಪಾಸಿಟರಿಗೆ ಲೀಸ್ಟ್ ಆಫ್ ಎಂಪ್ಲಾಯಿ ಬರುತ್ತೆ, ಲೀಸ್ಟ್ ಆಫ್ ಕಸ್ಟಮರ್ಸ್ ಬರುತ್ತೆ, ಲೀಸ್ಟ್ ಆಫ್ ಆ್ಯಕ್ಟರ್ಸ್ ಬರುತ್ತೆ, ಲೀಸ್ಟ್ ಆಫ್ ಏನು ಎಂಟಿಟಿನ ಪಾಸ್ ಮಾಡಿರ್ತೀವಲ್ಲ ಅದರ ಲೀಸ್ಟ್ ನಮಗೆ ಸಿಗುತ್ತೆ ಇಲ್ಲಿ ಜಸ್ಟ್ ಫೈಂಡ್ ಆಲ್ ಮೆಥಡಿಗೆ. ಓಕೆ, ಇದು ಆ್ಯಕ್ಚುಲಿ ಓವರ್ಲೋಡೆಡ್ ಮೆಥಡ್ಸು. ಶಾರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಮೆಥಡ್ ಇದೆ, ಪೇಜಿನೇಷನ್ನಿಗೆ ಬೇರೆ ಬೇರೆ ಮೆಥಡ್ಸ್ನ ಆ್ಯಡ್ ಮಾಡಿದ್ದಾರೆ. ವಿಲ್ ಡಿಸ್ಕಸ್ ಎವ್ರಿಥಿಂಗ್. ಓಕೆ, ಬಟ್ ಲೆಟ್ಸ್ ಸ್ಟಿಕ್ ಟು ಒನ್ ಥಿಂಗ್, ಫೈಂಡ್ ಆಲ್. ಓಕೆ, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಅ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್. ಅಷ್ಟು ಮಾಡಿದರೆ ಮುಗೀತು. ನಾವೇನು ಮಾಡೋಣ, ಸೇವ್ ಮಾಡೋಣ. ಸೇವ್ ಮಾಡಿ ಜಸ್ಟ್ ಗೋ ಟು ದಿ ಪೋಸ್ಟ್ಮ್ಯಾನಿಗೆ ಹೋಗೋಣ. ಇಲ್ಲಿ ಪೋಸ್ಟ್ ಬದಲು ಗೆಟ್ ಅಂತ ಕೊಡೋಣ. ಗೆಟ್ ಅಂತ ಕೊಟ್ಟು ಸೆಂಡ್ ಅಂತ ಕೊಡೋಣ. ಸಿ ವಿ ಗೆಟ್ 200 ಓಕೆ ಆ್ಯಂಡ್ ಆಲ್ ದಿ ಸ್ಟೂಡೆಂಟ್ಸ್ ಲೀಸ್ಟ್ ನಮಗೆ ರಿಟರ್ನ್ ಆಗ್ತಿದೆ, ಅರ್ಜುನ್, ಭೂಷಣ್, ಶಂಕರ್. ಓಕೆ, ಸೊ ನಾವೇನು ಮಾಡಿದ್ವಿ, ಜಸ್ಟ್ ಫೈಂಡ್ ಆಲ್ ಅನ್ನೋ ಮೆಥಡ್ಸ್ನ ಕಾಲ್ ಮಾಡಿದ್ವಿ. ಹಾಗಾದರೆ ಫೈಂಡ್ ಆಲ್ ಇಂಪ್ಲಿಮೆಂಟೇಷನ್ ಏನಿದೆ ಚೆಕ್ ಮಾಡೋಣ. ವಿಲ್ ಗೋ ಟು ಸಿಂಪಲ್ JPA ರೆಪಾಸಿಟರಿ. ಸಿಂಪಲ್ JPA ರೆಪಾಸಿಟರಿಗೆ ಹೋಗೋಣ. ಇಲ್ಲೇನು ಮಾಡ್ತೀನಿ, ಸಿಕ್ಕಾಪಟ್ಟೆ ಮೆಥಡ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾನು ಡೈರೆಕ್ಟ್ಲಿ ಗೋ ಟು ಫೈಂಡ್ ಆಲ್ ಮೆಥಡ್ನ ಸರ್ಚ್ ಮಾಡ್ತೀನಿ, ರೈಟ್? ಎಷ್ಟೊಂದು ಅಕರೆನ್ಸಸ್ ಇದೆ, ಮಲ್ಟಿಪಲ್ ಅಕರೆನ್ಸಸ್ ಇದೆ, ಅದರಲ್ಲಿ ಫೈಂಡ್ ಆಲ್ನ ಸರ್ಚ್ ಮಾಡೋಣ. ಎಸ್, ದಿಸ್ ಈಸ್ ದ ಮೆಥಡ್. ಫೈಂಡ್ ಆಲ್ ಮೆಥಡಲ್ಲಿ ನೀವು ನೋಡ್ಬೋದು ಏನು ಮಾಡಿದ್ದಾರೆ, ಗೆಟ್ ಕ್ವೆರಿ ಅಂತ ಒಂದು ಮೆಥಡ್ನ ಕಾಲ್ ಮಾಡ್ತಿದ್ದಾರೆ. ಓಕೆ, ಸೊ ಈ ಮೆಥಡಿಗೆ ಏನೇನು ಪಾಸ್ ಮಾಡಿದ್ದಾರೆ ಒಂದನ್ನು ನೀವು ನೋಡ್ಬೋದು. ಈ ಮೆಥಡಿಗೆ ಗೆಟ್ ರಿಸಲ್ಟ್ ಲಿಸ್ಟ್ನ ಕಾಲ್ ಮಾಡ್ತಿದ್ದಾರೆ. ಏನಕ್ಕೆ, ಈ ಗೆಟ್ ಕ್ವೆರಿ ಅನ್ನೋ ಮೆಥಡ್ಡು ಟೈಪ್ಡ್ ಕ್ವೆರಿ. ಸೊ ಆ ಟೈಪ್ಡ್ ಕ್ವೆರಿನ ಕನ್ವರ್ಟ್ ಮಾಡ್ಲಿಕ್ಕೆ ಅವರು ಗೆಟ್ ರಿಸಲ್ಟ್ ಲಿಸ್ಟ್ನ ಕಾಲ್ ಮಾಡಿದ್ದಾರೆ. ನಾವು ಕೂಡ ಅದನ್ನೇ ಮಾಡಿದ್ವಿ DOದಲ್ಲಿ, ರೈಟ್? ಸೊ ಹಾಗಾದರೆ ಗೆಟ್ ಕ್ವೆರಿ ಮೆಥಡಲ್ಲಿ ಹೋಗೋಣ. ಗೆಟ್ ಕ್ವೆರಿ ಮೆಥಡಲ್ಲಿ ಹೋದರೆ ಸೊ ಇಲ್ಲಿ ಗೆಟ್ ಕ್ವೆರಿನ ಮತ್ತೆ ಕಾಲ್ ಮಾಡಿದ್ದಾರೆ ಅವರು. ಇಲ್ಲಿ ನೋಡ್ಬೋದು ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡಿ ಒಂದು ಕ್ರೈಟೀರಿಯಾ ಬಿಲ್ಡರ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನಾವು ಪ್ರೀವಿಯಸ್ಲಿ ಅದನ್ನೆಲ್ಲ ಡಿಸ್ಕಸ್ ಮಾಡಿರಲಿಲ್ಲ. ಏನಕ್ಕೆ ಅಂತಂದರೆ ನಾವು ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಹೋಗೋ ನೆಸೆಸಿಟಿ ಇರಲಿಲ್ಲ. ನಮ್ಮ ಉದ್ದೇಶ ಏನಾಗಿತ್ತು, ಸ್ಪ್ರಿಂಗ್ ಡೇಟಾ JPA ಕಲಿಯೋ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ನಾನು ಎಂಟಿಟಿ ಮ್ಯಾನೇಜರ್ ಬಗ್ಗೆ ಜಸ್ಟ್ ಒಂದು ಗ್ಲಿಮ್ಸ್ ನಿಮಗೆ ಒಂದು ಜಸ್ಟ್ ಐಡಿಯಾ ಕೊಟ್ಟಿದ್ದೆ ಅಷ್ಟೇ. ಸೊ ಇಲ್ಲಿ ಕ್ರೈಟೀರಿಯಾ ಬಿಲ್ಡರ್ ಕ್ರಿಯೇಟ್ ಮಾಡಿದ್ದಾರೆ. ಅದೆಲ್ಲ ಆದಮೇಲೆ ನೋಡ್ಬೋದು ಕ್ರಿಯೇಟ್ ಕ್ವೆರಿನ ಯೂಸ್ ಮಾಡಿದ್ದಾರೆ. ನಾವು ಕೂಡ ಕ್ರಿಯೇಟ್ ಕ್ವೆರಿನೇ ಯೂಸ್ ಮಾಡಿದ್ವಿ, ರೈಟ್? ಆ ಕ್ರಿಯೇಟ್ ಕ್ವೆರಿಗೆ ಅವರು ಹೈಬರ್ನೇಟ್ ಕ್ವೆರಿನ ನಾವು ಪಾಸ್ ಮಾಡಿದ್ವಿ, ರೈಟ್? ಅವ್ರಿಗೆ ತಕ್ಕಂತೆ ಬೇಕಂತದನ್ನೆಲ್ಲ ಮಾಡಿಫೈ ಮಾಡಿ ಡೊಮೈನ್ ಕ್ಲಾಸ್ನ ಪಾಸ್ ಮಾಡಿದ್ದಾರೆ. ಡೊಮೈನ್ ಕ್ಲಾಸ್ ಅಂತಂದರೆ ಏನಿಲ್ಲಿ ಇಟ್ಸ್ ನಥಿಂಗ್ ಬಟ್ ಎಂಟಿಟಿ ಕ್ಲಾಸ್. ಆ ಎಂಟಿಟಿ ಕ್ಲಾಸ್ನ ಪಾಸ್ ಮಾಡಿದ್ದಾರೆ. ಅಪ್ಲೈ ಸ್ಪೆಸಿಫಿಕೇಷನ್ ಟು ಕ್ರೈಟೀರಿಯಾ, ಸಾರ್ಟೆಡ್ ಅದೆಲ್ಲ ಮಾಡಿ ಕ್ರಿಯೇಟ್ ಕ್ವೆರಿ ಮಾಡಿ ಟೈಪ್ಡ್ ಕ್ವೆರಿನ ರಿಟರ್ನ್ ಮಾಡ್ತಿದ್ದಾರೆ. ಆ ಟೈಪ್ಡ್ ಕ್ವೆರಿನ ನಾವು ಏನು ಮಾಡ್ತಿದ್ವಿ, ಗೆಟ್ ರಿಸಲ್ಟ್ ಲಿಸ್ಟಿಗೆ ಕಾಲ್ ಮಾಡ್ತಿದ್ವಿ, ರೈಟ್? ಸಿಂಪಲ್ ಎನಫ್. ಸೊ ನಾವೇನು ಮಾಡಿದ್ವಿ, ಇನ್ಸ್ಟೆಡ್ ಆಫ್
ಆ ಒಂದು ಬಾಯ್ಲರ್ ಪ್ಲೇಟ್ ಕೋಡ್ನ ಬರೆಯೋದ್ರ ಬದಲು ವಿ ವಿಲ್ ರಿಲೈ ಆನ್ ದಿ JPA ಮೆಥಡ್ಸ್. ನಾವು JPA ಮೆಥಡ್ಸ್ ಮೇಲೆ ರಿಲೈ ಆಗ್ತೀವಿ. JPA ವಿಲ್ ಹ್ಯಾಂಡಲ್ ದಿ ಇಂಪ್ಲಿಮೆಂಟೇಷನ್. ಆಸಮ್. ಓಕೆ, ಹಾಗಾದರೆ ಸೆಕೆಂಡ್ನೇ ಮೆಥಡ್ನ ಡಿಸ್ಕಸ್ ಮಾಡಿದ್ವಿ, ಸೇವ್ ಫೈಂಡ್ ಆಲ್. ನೆಕ್ಸ್ಟ್ ವಿಲ್ ಗೋ ಟು ದಿ ನೆಕ್ಸ್ಟ್ ಮೆಥಡ್. ಯಾವುದು ನಾವು DAOದಲ್ಲಿ ನೆಕ್ಸ್ಟ್ ಯಾವ್ದು ಬರೆದಿದ್ವಿ, ಒಬ್ಬ ಸ್ಟೂಡೆಂಟ್ನ ಗೆಟ್ ಮಾಡಲಿಕ್ಕೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದ್ವಿ, ಗೆಟ್ ಸ್ಟೂಡೆಂಟ್. ಅದಕ್ಕೆ ಐಡಿನ ಪಾಸ್ ಮಾಡ್ತಿದ್ವಿ, ಸ್ಟೂಡೆಂಟ್ ಐಡಿನ. ಫೈಂಡ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತಿದ್ವಿ, ಆ ಒಂದು ಡೊಮೈನ್ ಕ್ಲಾಸ್ ಅಥವಾ ಎಂಟಿಟಿ ಕ್ಲಾಸ್ನ ಪಾಸ್ ಮಾಡಿ ಐಡಿನ ಪಾಸ್ ಮಾಡ್ತಿದ್ವಿ. ಇಟ್ ಈಸ್ ಗೋಯಿಂಗ್ ಟು ಫೈಂಡ್ ದಿ ಸ್ಟೂಡೆಂಟ್ನ ಫೈಂಡ್ ಮಾಡ್ತಾಯಿತ್ತು, ಆ ರೆಕಾರ್ಡ್ನ ಫೈಂಡ್ ಔಟ್ ಮಾಡ್ತಾಯಿತ್ತು ಎಂಟಿಟಿ ಮ್ಯಾನೇಜರ್, ರೈಟ್? ಬಟ್ ನಾವೇನು ಮಾಡ್ಬೋದು ಈಗ, ಲೆಟ್ಸ್ ಗೋ ಟು ದಿ ಸ್ಟೂಡೆಂಟ್ ರೆಪಾಸಿಟರಿ. ನಮಗೆ ಬೇಕಾಗಿರೋದು ಸ್ಟೂಡೆಂಟ್ ಸರ್ವೀಸ್. ಈ ಸ್ಟೂಡೆಂಟ್ ಸರ್ವೀಸಲ್ಲಿ ಗೆಟ್ ಸ್ಟೂಡೆಂಟಲ್ಲಿ ನಾವೇನು ಮಾಡಿದ್ವಿ, ಇಫ್ ಕಂಡೀಷನ್ನು ಇದೆಲ್ಲ ಮಾಡಿದ್ದೀವಿ, ಆಯಿತಾ? ಸೊ ನಾವೇನು ಮಾಡೋಣ, ಇದನ್ನೆಲ್ಲ ಡೈರೆಕ್ಟಾಗಿ ಕಾಮೆಂಟ್ ಮಾಡೋಣ. ಜಸ್ಟ್ ಫಾರ್ ಟೈಮ್ ಬೀಯಿಂಗ್ ವಿ ವಿಲ್ ಯೂಸ್ ಸ್ಟೂಡೆಂಟ್ ರೆಪಾಸಿಟರಿ ಡಾಟ್. ಇದರಲ್ಲಿ ಒಂದು ಮೆಥಡ್ನ ಬರೆದಿದ್ದಾರೆ ಅವರು, ಪ್ರೀ ಡಿಫೈನ್ಡ್ ಮೆಥಡ್. ಓಕೆ, ಸೊ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ, ಈ ಥರ ಮೆಥಡ್ಸಿಗೆ ನಾವೇನಿಗೆ ಕಾಲ್ ಮಾಡ್ತೀನಲ್ಲ ಆ ಮೆಥಡ್ಸ್ಗಳಿಗೆ ಫೈಂಡರ್ ಮೆಥಡ್ಸ್ ಅಂತ ಕರೀತಾರೆ, ಅಥವಾ ಕ್ವೇರಿ ಮೆಥಡ್ಸ್ ಅಂತ ಕರೀತಾರೆ. ಓಕೆ, ಸೊ ಅದೇನಂತಂದರೆ ಫೈಂಡ್ ಬೈ. ಓಕೆ, ಫೈಂಡ್ ಬೈ ಫಾಲೋಡ್ ಬೈ ID. ಅಂದರೆ ನಾನು ID ಥ್ರೂ ನಾನಲ್ಲಿ ಏನು ಸ್ಪೆಸಿಫೈ ಮಾಡಿದ್ದೆ, JPA ರೆಪಾಸಿಟರಿಗೆ 2 ಟೈಪ್ನ ಸ್ಪೆಸಿಫೈ ಮಾಡಿದ್ದೆ, ಒಂದು ಪ್ರೈಮರಿ ಕೀ ಟೈಪು, ಎಂಟಿಟಿ ಟೈಪ್, ರೈಟ್? ಸೊ ಪ್ರೈಮರಿ ಕೀ ಟೈಪ್ ನಾವೇನು ಸ್ಪೆಸಿಫೈ ಮಾಡಿದ್ವಲ್ಲ, ಫೈಂಡ್ ಬೈ ID, ಆ ಒಂದು ಪ್ರೈಮರಿ ಕೀಯಿಂದ ನೀವೇನಾದರೂ ಒಂದು ರೆಕಾರ್ಡ್ನ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂತಂದರೆ ಫೈಂಡ್ ಬೈ ID ಮೆಥಡ್ನ ಕಾಲ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫೈಂಡ್ ಬೈ ID ಇದಕ್ಕೆ ಆಬ್ವಿಯಸ್ಲಿ ಆಟೋಮೆಟಿಕ್ಕಾಗಿ ತೋರಿಸ್ತಾ ಇದೆ ಇಂಟೀಜರ್ ಅಂತಲೇ. ಏನಕ್ಕೆ ಇಂಟೀಜರ್ ಅಂತ ತೋರಿಸ್ತಾ ಇದೆ, ಏನಕ್ಕೆ ಲಾಂಗ್ ಅಂತ ತೋರಿಸ್ತಾ ಇಲ್ಲ? ನಾವಲ್ಲಿ ಸ್ಪೆಸಿಫೈ ಮಾಡಿರೋದು JPA ರೆಪಾಸಿಟರಿ ಒಳಗಡೆಗೆ ಇಂಟೀಜರ್ ಟೈಪ್. ಓಕೆ, ಸೊ ಅದಕ್ಕೋಸ್ಕರ ಇಂಟೀಜರ್ ಅಂತ ಪ್ಯಾರಾಮೀಟರ್ ಆಗಿ ತೋರಿಸ್ತಾ ಇದೆ, ರೈಟ್? ಆಮೇಲೆ ಒಂದನ್ನು ನೋಟಿಸ್ ಮಾಡಿರಿ, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಆನ್ ಆಪ್ಷನಲ್ ಆಫ್ ಸ್ಟೂಡೆಂಟ್. ಸೊ ನೀವು ಜಾವಾ 8 ಫೀಚರ್ಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ, ಜಾವಾ 8ಅಲ್ಲಿ ಆಪ್ಷನಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಲ್ ಪಾಯಿಂಟರ್ನ ಅವಾಯ್ಡ್ ಮಾಡಲಿಕ್ಕೆ ಈ ಆಪ್ಷನಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ, ಈ ರೀತಿ ನಾವು ಫೈಂಡ್ ಬೈ ID ಆ ಥರ ಎಲ್ಲ ಯೂಸ್ ಮಾಡಬೇಕಾದ್ರೆ ಪ್ರೀವಿಯಸ್ಲಿ ಇಲ್ಲಿ ಏನು ಮಾಡಿದ್ವಿ, ನಮಗೆ ಗೆಟ್ ಮಾಡಿದಾಗ ಸ್ಟೂಡೆಂಟ್ ಇದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು, ಹೌದಾ? ಸೊ ಸ್ಟೂಡೆಂಟ್ 100 ಪಾಸ್ ಮಾಡಿದಾಗ, ID ಪಾಸ್ ಮಾಡಿದಾಗ ಆ 100 ID ಇರೋ ಸ್ಟೂಡೆಂಟ್ ಇಲ್ಲದೆ ಇದ್ದಾಗ ನಮಗೆ ನಲ್ ಬರ್ತಾ ಇತ್ತು. ಅದರಿಂದ ನಾವು ಕಂಡೀಷನ್ ಬರೆದು ನಲ್ ಪಾಯಿಂಟರ್ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ತಾ ಇದ್ವಿ, ರೈಟ್? ಸೊ ಇಲ್ಲೇನು ಮಾಡಿದ್ದಾರೆ ಅಂತಂದರೆ, ಇನ್ನೂ ಈಸಿ ಮಾಡಲಿಕ್ಕೆ ಜಾವಾ 8ಅಲ್ಲಿ ಆಪ್ಷನಲ್ ಕ್ಲಾಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಫೈಂಡ್ ಬೈ IDಗೆ ಐಡಿನ ಪಾಸ್ ಮಾಡಬೇಕು ನಾವು. ರಿಟರ್ನ್ ಟೈಪು ಆಪ್ಷನಲ್ ರಿಟರ್ನ್ ಮಾಡುತ್ತೆ. ಸೊ ಈ ಮೆಥಡ್ನ ಕಾಲ್ ಮಾಡೋಣ. ಈ ಮೆಥಡ್ಗೆ ನಾವೇನು ಪಾಸ್ ಮಾಡಬೇಕು, ಜಸ್ಟ್ ಐಡಿನ ಪಾಸ್ ಮಾಡಬೇಕು. ಇದಾದಮೇಲೆ ನಾವು ಇದನ್ನೇನಾದರೂ ಹಾಗೆ ರಿಟರ್ನ್ ಮಾಡೋಕ್ಕೆ ಹೋದ್ವಿ ಅಂತಂದರೆ ವಿ ವಿಲ್ ಗೆಟ್ ದಿ ಎರರ್, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಆಪ್ಷನಲ್ ಟೈಪ್. ಬಟ್ ನಮಗೆ ಬೇಕಾಗಿರೋದು ಸ್ಟೂಡೆಂಟ್ ಅನ್ನೋದು ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ಅಗೇನ್ ವಿ ಹ್ಯಾವ್ ಟು ಸ್ಟೋರ್ ದಿಸ್ ಆ್ಯಸ್ ಆಪ್ಷನಲ್ ಅಂತ ಸ್ಟೋರ್ ಮಾಡೋಣ. ಆಪ್ಷನಲ್ ಆಫ್ ಟೈಪ್ ಸ್ಟೂಡೆಂಟ್. ಓಕೆ, ಇದನ್ನು ಆಪ್ಷನಲ್ ಸ್ಟೂಡೆಂಟ್ ಅಂತ ಕಾಲ್ ಮಾಡ್ತೀನಿ ಒಂದು ವೇರಿಯೇಬಲ್ನ. ಫಸ್ಟು ಆಪ್ಷನಲ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆ, ಫೈನ್. ಈಗೇನು ಮಾಡಬೇಕು, ಇದು ಆಪ್ಷನಲ್ ಆಗಿರೋದ್ರಿಂದ ಫಸ್ಟ್ ನಾವು ಚೆಕ್ ಮಾಡಬೇಕು ಈ ಆಪ್ಷನಲ್ಲಿ ಸ್ಟೂಡೆಂಟ್ ಇದೆನೋ ಇಲ್ಲೋ ಅಂತ. ಓಕೆ, ಇಫ್ ಆಪ್ಷನಲ್ ಸ್ಟೂಡೆಂಟ್, ಇದರಲ್ಲೊಂದು ಮೆಥಡ್ನ ಪ್ರೊವೈಡ್ ಮಾಡಿದ್ದಾರೆ, ಈಸ್ ಪ್ರೆಸೆಂಟ್ ಅಂತೇಳಿ. ಅಂದರೆ ಅದು ಬೂಲಿಯನ್ ಮೆಥಡ್ಡು. ಅದೇನಾದರೂ ಸ್ಟೂಡೆಂಟ್ ಇದ್ದರೆ, ಈ ಆಪ್ಷನಲ್ ಸ್ಟೂಡೆಂಟ್ ಒಳಗಡೆ ಸ್ಟೂಡೆಂಟ್ ಇದ್ದರೆ ವಿ ಕ್ಯಾನ್ ರಿಟರ್ನ್ ದ ಸ್ಟೂಡೆಂಟ್. ಆವಾಗ ನಾವು ಸ್ಟೂಡೆಂಟ್ನ ರಿಟರ್ನ್ ಮಾಡ್ಬೋದು. ಅದಕ್ಕೇನು ಮಾಡ್ತೀವಿ, ರಿಟರ್ನ್ ಆಪ್ಷನಲ್ ಸ್ಟೂಡೆಂಟ್ ಡಾಟ್ ಗೆಟ್ ಮೆಥಡ್ನ ಕಾಲ್ ಮಾಡ್ತೀವಿ. ಓಕೆ, ಫೈನ್. ಈಗ ನಮಗೆ ಸ್ಟೂಡೆಂಟ್ನ ರಿಟರ್ನ್ ಮಾಡ್ದಂಗೆ ಆಗುತ್ತೆ. ಲೆಟ್ಸ್ ಸೇ ಸಪೋಸ್ ಇರಲಿಲ್ಲಪ್ಪ, ಇದು ಪ್ರೆಸೆಂಟ್ ಇರಲಿಲ್ಲ, ಸ್ಟೂಡೆಂಟ್ ಆಪ್ಷನಲ್ ಸ್ಟೂಡೆಂಟು ಪ್ರೆಸೆಂಟ್ ಇರಲಿಲ್ಲ ಅಂತಂದರೆ ವಿ ಹ್ಯಾವ್ ಟು ಥ್ರೋ ದಿ ಎಕ್ಸೆಪ್ಷನ್ನ ಥ್ರೋ ಮಾಡಬೇಕು. ಎಗೇನ್ ವಿ ಆರ್ ಗೋಯಿಂಗ್ ಟು ಸೇಮ್ ಅಪ್ರೋಚ್. ಇಲ್ಲಿರೋ ಅಪ್ರೋಚ್ನೇ ನಾವು ಇಲ್ಲೂ ಯೂಸ್ ಮಾಡ್ತೀವಿ. ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಸೊ ನಮಗೆ ಸ್ಟೂಡೆಂಟು ಇಲ್ಲ ಅಂಥೇಳಿ ಸ್ಟೇಟಸ್ ಕೋಡ್ ನಾಟ್ ಫೌಂಡ್ 404ನ ಥ್ರೋ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಇಫ್ ಕಂಡೀಷನ್ನು ಥ್ರೋ ಇದನ್ನೆಲ್ಲ ಬರೆಯೋದ್ರ ಬದಲು ನಾವೇನು ಮಾಡ್ಬೋದಪ್ಪ ಅಂತಂದರೆ ವಿ ಕ್ಯಾನ್ ರಿಲೈ ಆನ್ ದಿ ಜಾವಾ 8 ಫೀಚರ್ಸ್. ಲ್ಯಾಂಬ್ಡಾಸ್ನ ಯೂಸ್ ಮಾಡಿಕೊಂಡು ಜಾವಾ 8 ಫೀಚರ್ಸ್ನ ಯೂಸ್ ಮಾಡೋಣ. ಓಕೆ, ಇಟ್ಸ್ ವೆರಿ ಸಿಂಪಲ್. ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇದನ್ನೆಲ್ಲ ರಿಮೂವ್ ಮಾಡೋಣ. ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಇದಕ್ಕೆ ಪರ್ಪಸ್ಸಿಗೆ ಬೇಕು ಅಂತಂದರೆ ಇದನ್ನು ಕಾಮೆಂಟ್ ಮಾಡಿರ್ತೀನಿ. ಓಕೆ, ಏನು ಮಾಡೋಣ ಅಂದರೆ ಸ್ಟೂಡೆಂಟ್ ರೆಪಾಸಿಟರಿ ಡಾಟ್ ಫೈಂಡ್ ಬೈ ID, ರೈಟ್? ಇದಕ್ಕೆ ಐಡಿನ ಪಾಸ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಮೆಥಡ್ ಚೈನ್ನ ಆ್ಯಡ್ ಮಾಡ್ಬೋದು. ಅಂದರೆ ಬೇರೆ ಮೆಥಡ್ಸ್ನ ಈ ಮೆಥಡ್ ಜೊತೆಗೇ ಕಾಲ್ ಮಾಡ್ಬೋದು. ಚೈನ್ ಆಫ್ ಮೆಥಡ್ಸ್ ಅಂತ ಕರಿತೀವಿ. ಒಂದಾದ್ಮೇಲೆ ಒಂದು ಮೆಥಡ್ನ ಕಾಲ್ ಮಾಡ್ತಾ ಹೋಗ್ಬೋದು.
ಸೊ ಇಲ್ಲೇನು ಮಾಡೋಣ, ಇನ್ ಕೇಸ್ ಏನಾದರೂ ಇರಲಿಲ್ಲ ಅಂತಂದರೆ ಫೈಂಡ್ ಬೈ ಐ ಡಿ ಮೆಥಡ್ನ ಕಾಲ್ ಮಾಡ್ತಿದ್ದೀವಿ, ಐ ಡಿನ ಪಾಸ್ ಮಾಡ್ತಿದ್ದೀವಿ. ಸ್ಟೂಡೆಂಟ್ ಇರ್ಬೋದು, ಇಲ್ಲರೂ ಇರ್ಬೋದು. ಸ್ಟೂಡೆಂಟ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಇಲ್ಲೇ ಹೇಳ್ಬಿಡ್ತೀನಿ ನಾನು. ಏನು ಮಾಡ್ತೀನಿ ಅಂತಂದರೆ ಆರ್ ಎಲ್ಸ್ ಥ್ರೋ ಅಂತ ಒಂದು ಮೆಥಡ್ ಇದೆ. ಈ ಮೆಥಡ್ಗೆ ಸಪ್ಲೈಯರ್ನ ಪಾಸ್ ಮಾಡಬೇಕು ನಾವು. ಅಗೈನ್ ಇದೆಲ್ಲ ಜಾವಾ 8 ಫೀಚರ್ಸು, ಸಪ್ಲೈಯರು, ಆಮೇಲೆ ಪ್ರೆಡಿಕೇಟು, ಅದೇ ರೀತಿ ಬೇರೆ ಬೇರೆ ಇಂಟರ್ಫೇಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಸಪ್ಲೈಯರ್ನ ಪಾಸ್ ಮಾಡಬೇಕು. ಸಪ್ಲೈಯರ್ ಅಂತಂದರೆ ನಾನೊಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಪಾಸ್ ಮಾಡ್ತೀನಿ. ರೈಟ್, ನ್ಯೂ ರನ್ ಟೈಮ್ ಎಕ್ಸೆಪ್ಷನ್ನ ಥ್ರೋ ಮಾಡ್ತೀನಿ ನಾನು. ರನ್ ಟೈಮ್ ಎಕ್ಸೆಪ್ಷನ್ ಇಲ್ಲೇನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಪಾಸ್ ಎ ಮೆಸೇಜ್ ದಟ್ ಈಸ್ ಸ್ಟೂಡೆಂಟ್ ನಾಟ್ ಫೌಂಡ್ ಅಂತ ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡ್ತೀನಿ. ರೈಟ್, ಬೇಕಂದರೆ ಇದಕ್ಕೆ ಕನ್ಕ್ಯಾಟಿನೇಟ್ ಮಾಡೋಣ ಸ್ಟೂಡೆಂಟ್ ಐ ಡಿನ. ಓಕೆ, ಸೊ ಅದು ಯಾವಾಗ ಆರ್ ಎಲ್ಸ್ ಥ್ರೋ ಅಂದರೆ ಎಲ್ಸ್ ಬ್ಲಾಕ್ ಇದ್ದಂಗೆ ಇದು. ಓಕೆನಾ, ಸ್ಟೂಡೆಂಟ್ ಇರಲಿಲ್ಲ ಅಂತಂದರೆ ಎಲ್ಸ್ ಬ್ಲಾಕ್ ಥ್ರೋ ಮಾಡ್ತಾಯಿದ್ದೀವಿ. ಬಟ್ ಸ್ಟೂಡೆಂಟ್ ಇದ್ದರೆ ಡೈರೆಕ್ಟಾಗಿ ಸ್ಟೂಡೆಂಟ್ನೇ ರಿಟರ್ನ್ ಮಾಡ್ತೀವಿ. ಓಕೆನಾ, ಅದಕ್ಕೆ ನಾನು ಡೈರೆಕ್ಟಾಗಿ ರಿಟರ್ನ್ ಅಂತಲೇ ಆ್ಯಡ್ ಮಾಡ್ತೀನಿ. ಓಕೆ, ಸೊ ನಿಮಗಿದು ನೋಡಿದರೆ ನಿಮಗೆ ಕಾಂಪ್ಲೆಕ್ಸ್ ಅನ್ನಿಸ್ಬೋದು. ನಿಮಗೆ ಏನಾದರೂ ಜಾವಾ 8 ಫೀಚರ್ಸ್ ಗೊತ್ತಿಲ್ಲ ಅಂತಂದರೆ. ಬಟ್ ನೀವು ಜಾವಾ 8 ಫೀಚರ್ಸ್ನ ಕಲಿಬೇಕು ಅಂತಂದರೆ, ನಿಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಜಾವಾ 8 ಫೀಚರ್ಸ್ನ ಟೀಚ್ ಮಾಡಿರಿ ಅಂತ ನನಗೆ ಪಿಂಗ್ ಮಾಡಿರಿ. ನನಗೆ ಜಾಸ್ತಿ ರಿಕ್ವೆಸ್ಟ್ ಬಂದರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಕಂಪ್ಲೀಟ್ ಜಾವಾ 8 ಫೀಚರ್ಸ್ನ ಹೇಳ್ಕೊಡ್ತೀನಿ. ಫೈನ್, ಓಕೆ, ಈಗ ರಿಟರ್ನ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಸೇವ್ ಮಾಡೋಣ. ಈಗ ಏನು ಮಾಡೋಣ, ಅಪ್ಲಿಕೇಶನ್ನ ರನ್ ಮಾಡಿ ನಾವು ಟೆಸ್ಟ್ ಮಾಡೋಣ. ಲೆಟ್ಸ್ ಗೋ ಟು ಪೋಸ್ಟ್ಮ್ಯಾನಿಗೆ ಹೋಗೋಣ. ಪೋಸ್ಟ್ಮ್ಯಾನಲ್ಲಿ ಗೆಟ್ ಹಾಗೇ ಇರಲಿ, ಯಾವುದಾದ್ರೂ ಒಬ್ಬ ಸ್ಟೂಡೆಂಟ್ನ ಗೆಟ್ ಮಾಡೋಣ. ಲೆಟ್ಸ್ ಸಪೋಸ್ ಸ್ಟೂಡೆಂಟ್ ಐ ಡಿ 4 ಸೆಂಡ್ ಅಂತ ಕೊಡ್ತೀನಿ. ನಮಗೆ ಸ್ಟೂಡೆಂಟ್ 4 ಡೀಟೇಲ್ಸು ಬಂದಿದೆ. ಓಕೆ, ಸೊ ನಾವೇನು ಮಾಡಿದ್ವಿ, ವಿ ಹ್ಯಾವ್ ಯೂಸ್ಡ್ ದಿ ಫೈಂಡ್ ಬೈ ಐ ಡಿ ಮೆಥಡ್, JPA ರೆಪಾಸಿಟರಿ ಮೆಥಡ್ನ ಯೂಸ್ ಮಾಡಿದ್ವಿ. ಹಾಗಾದರೆ ಈಗ ಲೆಟ್ಸ್ ಸಪೋಸ್ 4 ಬದಲಿ ನಾನು ಬೇರೆ ಐ ಡಿನ ಪಾಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಅವಾಗ ಹೆಂಗೆ ಬಿಹೇವ್ ಮಾಡುತ್ತೆ ನೋಡೋಣ. 100ನ ಪಾಸ್ ಮಾಡ್ತೀನಿ, ವಿ ಗೆಟ್ 500 ಇಂಟರ್ನಲ್ ಸರ್ವರ್. ಸ್ಕ್ರಾಲ್ ಡೌನ್ ಮಾಡಿದೆ ಅಂತಂದರೆ ಸ್ಟೂಡೆಂಟ್ ನಾಟ್ ಫೌಂಡ್ 100 ನಮಗೆ ಡಿಸ್ಪ್ಲೇ ಆಗಿದೆ. ಬಟ್ ಅಫ್ಕೋರ್ಸ್ ನಾವು ಇಲ್ಲಿ ಸ್ಟೇಟಸ್ ಕೋಡ್ನ ಚೇಂಜ್ ಮಾಡಬೇಕು. ಅದನ್ನು ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಹೇಗೆ ಅಂತಂದರೆ ಸ್ಟೂಡೆಂಟ್ ಕಂಟ್ರೋಲರಲ್ಲಿ ಆ ಗೆಟ್ ಮ್ಯಾಪಿಂಗ್ ಇತ್ತಲ್ಲ, ಇಲ್ಲಿ ನಾವು ಟ್ರೈ ಕ್ಯಾಚ್ ಬ್ಲಾಕ್ನ ಆ್ಯಡ್ ಮಾಡ್ಬೋದು. ಓಕೆ, ಇದನ್ನು ಟ್ರೈ ಕ್ಯಾಚ್ ಬ್ಲಾಕಲ್ಲಿ ಆ್ಯಡ್ ಮಾಡೋಣ. ಸೊ ಟ್ರೈ ಬ್ಲಾಕಲ್ಲಿ ಆ್ಯಡ್ ಮಾಡ್ತೀನಿ, ಕ್ಯಾಚ್ ಬ್ಲಾಕಲ್ಲಿ ಎಕ್ಸೆಪ್ಷನ್ನ ಕ್ಯಾಚ್ ಮಾಡೋಣ. ಓಕೆ, ಇದನ್ನು ಎಕ್ಸೆಪ್ಷನ್ ಅಂತ ಕೊಟ್ಟು ಇಲ್ಲೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಥ್ರೋ ಎ ನ್ಯೂ ರೆಸ್ಪಾನ್ಸ್ ಸ್ಟೇಟಸ್ ಎಕ್ಸೆಪ್ಷನ್ನ ಥ್ರೋ ಮಾಡ್ತೀನಿ. HTTP ಸ್ಟೇಟಸ್ ನಾಟ್ ಫೌಂಡ್. ಇಲ್ಲೇನು ಮಾಡೋಣ, ಮೆಸೇಜ್ನ ಪಾಸ್ ಮಾಡ್ಬೋದು. ಅದಕ್ಕೆ ಎಕ್ಸೆಪ್ಷನ್ ಡಾಟ್ ಗೆಟ್ ಮೆಸೇಜ್. ಅಲ್ಲಿಂದ ನಾನೇನು ಎಕ್ಸೆಪ್ಷನ್ನ ಥ್ರೋ ಮಾಡ್ತಾ ಇದ್ನಲ್ಲ, ರನ್ ಟೈಮ್ ಎಕ್ಸೆಪ್ಷನ್ನು ಸ್ಟೂಡೆಂಟ್ ಸರ್ವೀಸಲ್ಲಿ, ಇಲ್ಲಿ ಎಕ್ಸೆಪ್ಷನ್ನ ಏನು ಥ್ರೋ ಮಾಡ್ತಾ ಇದ್ನಲ್ಲ, ಈ ಎಕ್ಸೆಪ್ಷನ್ನ ನಾನು ಇಲ್ಲಿ ಕ್ಯಾಚ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಅದಕ್ಕೆ ಆ ಒಂದು ಎಕ್ಸೆಪ್ಷನ್ನ ಕ್ಯಾಚ್ ಮಾಡಿರೋ ಮೆಸೇಜ್ನ ನಾನು ಪ್ರಿಂಟ್ ಮಾಡ್ತೀನಿ. ಅಲ್ಲಿ ಮೆಸೇಜ್ ಏನು ಪಾಸ್ ಮಾಡಿದ್ನಲ್ಲ ಅದೇ ಮೆಸೇಜ್ ಇಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ಈಗ ಎಗೈನ್ ಸೇವ್ ಮಾಡೋಣ. ಸೇವ್ ಮಾಡಿ ಇನ್ನೊಂದು ಸಲ ಲಾಸ್ಟ್ ಟೈಮ್ ಟೆಸ್ಟ್ ಮಾಡೋಣ, ನಿಮಗೆ ಅವಾಗ ಗೊತ್ತಾಗುತ್ತೆ. ಸೊ ಇದನ್ನು ನಾನು ಸೆಂಡ್ ಮಾಡ್ತೀನಿ. 404 ನಾಟ್ ಫೌಂಡ್. ಅರ್ಲಿಯರ್ ನಮಗೇನು ಬಂದಿತ್ತು, 500 ಇಂಟರ್ನಲ್ ಸರ್ವರ್ ಬಂದಿತ್ತು. ಬಟ್ ಈಗ 404 ಬಂದಿದೆ. ಅಲ್ಲಿ ನಾನೇನು ಮೆಸೇಜ್ನ ಪ್ರಿಂಟ್ ಮಾಡ್ತೀನಲ್ಲ, ಸೇಮ್ ಮೆಸೇಜ್ ಇಲ್ಲೂ ಕೂಡ ಪ್ರಿಂಟ್ ಆಗಿದೆ. ಆಸಮ್. ಓಕೆ, ಹಾಗಾದರೆ 2 ಮೆಥಡ್ಸ್ನ ನಾವು ಕನ್ವರ್ಟ್ ಮಾಡಿದ್ವಿ. ಓಕೆ, ಗೆಟ್ ಮ್ಯಾಪಿಂಗ್ ಯೂಸ್ ಮಾಡಿ, ಏನು ಪ್ರೀವಿಯಸ್ಲಿ ಯೂಸ್ ಮಾಡ್ತಿದ್ವಲ್ಲ DO ಮೆಥಡ್ಸು, ಅದನ್ನು ಯೂಸ್ ಮಾಡೋದ್ರ ಬದಲು ನಾವು ರೆಪಾಸಿಟರಿ ಮೆಥಡ್ಸ್ನ ಯೂಸ್ ಮಾಡ್ತಿದ್ದೀವಿ. ಯಾವುದ್ಯಾವುದು, ಫೈಂಡ್ ಆಲ್ ಮೆಥಡ್ಡು, ಹಾಗೆಯೇ ಫೈಂಡ್ ಬೈ ಐ ಡಿ ಮೆಥಡ್ಡು. ರಿಮೆಂಬರ್ ದಿಸ್. ಓಕೆ, ನೆಕ್ಸ್ಟು ಪುಟ್ ಮ್ಯಾಪಿಂಗ್ ಇದೆ, ಡಿಲೀಟ್ ಮ್ಯಾಪಿಂಗ್ ಇದೆ, ಅವೆರಡನ್ನೂ ಡಿಸ್ಕಸ್ ಮಾಡೋಣ.